ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಣ ಮೀನಿನ ಒಂದು ಗಸಿ ಮಾಡ್ತಾ ಇದ್ದೇನೆ. 3 ಗ್ರಾಮ್ ಆಗುವಷ್ಟು ಒಣ ಮೀನನ್ನು ತಗೊಂಡಿದ್ದೇನೆ. ಮಸಾಲೆ ಮಾಡಲಿಕ್ಕೆ ಟೋಟಲ್ 10 ಮೆಣಸನ್ನು ತಗೊಂಡಿದ್ದೇನೆ. 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, 1 ಚಮಚ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ ಇವೆಲ್ಲವನ್ನು ಎಣ್ಣೆ ಹಾಕದೆ ಸ್ವಲ್ಪ ಹುರಿದುಕೊಂಡು ಆನಂತರ ಒಂದು ಪಾತ್ರೆಗೆ ಹಾಕಿರ್ತಾ ಇದ್ದೇನೆ. ಹಾಗೆ ಅದೇ ಪ್ಯಾನಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಹುರಿಬೇಕು. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಹುಣಸೆಹುಳಿಯನ್ನು ಹಾಕ್ತಾ ಇದ್ದೇನೆ. 7-8 ಬೆಳ್ಳುಳ್ಳಿ ಹೆಸಲನ್ನು ತಗೊಂಡಿದ್ದೇನೆ. ಇದೆಲ್ಲವನ್ನು ಗ್ರೈಂಡ್ ಮಾಡ್ಕೋಬೇಕು. ಆನಂತರ ಇಲ್ಲಿ 1 ಮೀಡಿಯಂ ಸೈಜಿನ ಟೊಮೆಟೊ ಹಾಗೂ 2 ಮೀಡಿಯಂ ಸೈಜಿನ ನೀರುಳ್ಳಿಯನ್ನು ಕೊಚ್ಚಿಟ್ಟುಕೊಂಡಿದ್ದೇನೆ. ಇದನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಅನಂತರ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಟುಕೊಂಡಂತಹ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಅನಂತರ ಮಿಕ್ಸಿಯನ್ನು ತೊಳೆದು ಅದರ ನೀರನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಒಂದು 20 ನಿಮಿಷ ಇದನ್ನು ಕುದಿಲಿಕ್ಕೆ ಇಡಬೇಕು. ಮಸಾಲೆ ಚೆನ್ನಾಗಿ ಕುದ್ದ ನಂತರ ಮೀನನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಮೀನು ಹಾಕಿದ ನಂತರ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಟರೆ ಸಾಕಾಗ್ತದೆ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಂಪಲ್ಲಾಗಿ ಒಂದು ಒಣ ಮೀನಿನ ಒಂದು ಗಸಿಯನ್ನು ಹೀಗೆ ಮಾಡ್ಕೋಬೋದು. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.